ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. 3 ಇಂಚಿಗೆ ಕರೆಕ್ಟಾಗಿ ನೋಡಿಕೊಂಡು ಇಟ್ಟು ಕಟ್ ಮಾಡಿಕೊಂಡು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು. ನಾನು ಒಂದು ಸರ್ಕಲ್ಗೆ 2 ಮೀಟ್ರ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸರ್ಕಲ್ಲು. ಆ ಬಟ್ಟೆಗೆ ಫ್ರಿಲ್ ಕೊಡಬೇಕು. ಅದಕ್ಕೆ ಕರೆಕ್ಟಾಗಿ 2 ಮೀಟ್ರ್ ಬಟ್ಟೆ ತೊಗೊಂಡು 3 ಇಂಚು ಅಲ್ಲೇ ವಿಡ್ತ್ ತೊಗೊಂಡು ಕಟ್ ಮಾಡಿಕೊಂಡು ಈ ಥರ ಫುಲ್ಲು ಫ್ರಿಲ್ ಮಾಡ್ಕೊಳ್ತಾ ಇದ್ದೀನಿ. 2 ಮೀಟ್ರು ಒಂದು ಇದಕ್ಕೆ ಸರ್ಕಲ್ಗೆ 2 ಮೀಟ್ರ್ ಬೇಕಾಗುತ್ತೆ. ಹಾಗಾಗಿ 2 ಮೀಟ್ರದಲ್ಲಿ ಈ ಥರ ಕಟ್ ಮಾಡಿಕೊಂಡು ಬಟ್ಟೆನ 3 ಇಂಚು ಥರ ಎಷ್ಟುದ್ದ ಅದರಲ್ಲಿ ಎಷ್ಟು ಉದ್ದ ಬರುತ್ತೋ ಅಷ್ಟು ನೋಡಿಕೊಂಡು ಫಿಲ್ ಮಾಡಿಕೊಂಡು ನೋಡಿ. ಈ ಥರ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಲೆಂತು ಇವಾಗ ಗೌನ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ನೋಡಿಕೊಂಡು ನಾನು 26 ಥರ ನೋಡಿಕೊಂಡು ಸರ್ಕಲ್ ರೌಂಡ್ ಕಟ್ ಮಾಡಿಕೊಂಡು ರೌಂಡ್ ಈ ಥರ 6 ಸರ್ಕಲ್ ಮಾಡ್ಕೊಂಡಿದ್ದೆ. ಆ ಸರ್ಕಲ್ಗೆ ಈ ಥರ ನೋಡಿ ಸುತ್ತಲೂ ಹಿಂಗೆ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ಫ್ರಿಲ್ ಕೊಟ್ಟಿದ್ದು ನೋಡಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕಾಣುತ್ತೆ ಸರ್ಕಲಲ್ಲಿ. ಈ ಥರ ಫುಲ್ಲು ಅಟ್ಯಾಚ್ ಮಾಡಿಬಿಟ್ಟು ಇಟ್ಕೋಬೇಕು. ಒಟ್ಟು 6 ಪೀಸು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಲಂಗ ಗೌನು 2.5 ಮೀಟ್ರಲ್ಲಿ ಫ್ರಿಲ್ ಕೊಟ್ಬಿಟ್ಟು ಸ್ಟ್ರೈಟಾಗಿ ಎಷ್ಟು ಉದ್ದ ಲೆಂತ್ ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡಿಕೊಂಡು 3 ಇಂಚು ಥರ 3.5 ಇಂಚು ಬರುತ್ತೆ ನನಗೆ. 3.5 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಅಲ್ಲಿ ನಾನು ಸರ್ಕಲ್ಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ನಲ್ಲ ಫ್ರಿಲ್ ಕೊಟ್ಟು ಅದನ್ನು ಅಟ್ಯಾಚ್ ಮಾಡ್ತೀನಿ. ಇವಾಗ ಪಿನ್ನು ಮಾರ್ಕ್ ಮಾಡಿದ ಕಡೆಯಲ್ಲಿ ಪಿನ್ ಮಾಡ್ಕೋತೀನಿ, ಆಮೇಲೆ ಸ್ಟಿಚ್ ಮಾಡ್ತೀನಿ. ನೋಡಿ, ಇದು ಸರ್ಕಲ್ಲು ನಾನು ಒಟ್ಟು 6 ಸರ್ಕಲ್ ಮಾಡ್ಕೊಂಡಿದ್ದೀನಿ. ಈ ಥರ ಒಟ್ಟು ನನಗೆ 10 ಮೀಟ್ರು ಬೇಕಾಯಿತು. 10 ಮೀಟ್ರಿಗೆ 2 ಮೀಟ್ರು ಫ್ರಿಲ್ ಥರ ಲೆಕ್ಕ ಹಾಕ್ಕೊಂಡ್ರೆ ಒಟ್ಟು 12 ಮೀಟ್ರ್ ನೆಟ್ ತೊಗೊಂಡು ಈ ಥರ ಫ್ರಿಲ್ ಮಾಡ್ಕೊಂಡಿದ್ದೀನಿ. ಮತ್ತು ಲಂಗಾಗೆ 2.5 ಮೀಟ್ರು ಲಂಗ ಕಟ್ ಮಾಡಿಕೊಂಡು ನಾನು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಲಂಗದ ಲೆಂತಿಗೆ ಎಷ್ಟು ಬರುತ್ತೋ ನೋಡಿಕೊಂಡು ಹೀಗೆ ಮಾರ್ಕ್ ಪಿನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಅಟ್ಯಾಚ್ ಪಿನ್ ಮಾಡಿಕೊಂಡೆ. ಈಗ ನೋಡಿ ಹಿಂಗೆ ಮಾಡ್ಕೋಬೇಕು, ಯಾಕಂದರೆ ಅದು ಸ್ಟಿಚ್ ಮಾಡಬೇಕಾದ್ರೆ ಜಾರುತ್ತೆ, ಗೊತ್ತಾಗಲ್ಲ. ಅದಕ್ಕೆ ಪಿನ್ ಮಾಡಿ ಇಟ್ಕೊಂಬಿಟ್ರೆ ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡ್ಬೋದು. ಮತ್ತು ಇನ್ನೊಂದು ತೊಗೊಂಡು ನಾನು ಸೆಂಟ್ರಲ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ಲೆಂತ್ ನೋಡ್ಕೊಂಡು ಲಂಗ ಲೆಂತ್ ನೋಡಿಕೊಂಡು ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಈ ಕಡೆ 3 ಆ ಕಡೆ 3 ಮಾರ್ಕ್ ಮಾಡ್ಕೊಂಡಿದ್ದು ನೀಟಾಗಿ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಫಿನಿಶಿಂಗ್ ಕಾಣುತ್ತೆ. ಮತ್ತು ನಾನು ಸ್ಲೀವ್ ಲೆಂತು ನೋಡ್ಕೊಂಡು ಎಷ್ಟು ಬೇಕು ಅಂತ ಕ್ಯಾಪ್ ಸ್ಲೀವ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟಾಪ್ಗೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಫ್ರಂಟು ನಮ್ಮ ಮೆಜರ್ಮೆಂಟಿಗೆ ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಬ್ಯಾಕ್ ಈ ಥರ ಅದಕ್ಕೆ ಟಿಶ್ಯೂ ಬಟ್ಟೆಲೇ ಮಾಡ್ಕೊಂಡಿದ್ದೀನಿ. ಈ ಥರ 3 ಇಂಚು ಮಾರ್ಕ್ ಹಾಕ್ಕೊಂಡು ಈ ಥರ ಸರ್ಕಲ್ ಮಾಡಿಕೊಂಡು ಒಂದು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಫ್ಲವರ್ಸ್ ಥರ ಮಾಡಬೇಕು, ಅದಕ್ಕೆ ಬೇಕಾಗುತ್ತೆ. ಈ ಟಿಶ್ಯೂ ಬಟ್ಟೆಗಳು ಎಷ್ಟು ಮಿಕ್ಕಿದೆಯೋ ಅಷ್ಟೆಲ್ಲೂ ಒಂದು ವೇಸ್ಟ್ ಮಾಡ್ದಿರ ಎಷ್ಟು ಬಟ್ಟೆ ಇರುತ್ತೋ ಅಷ್ಟು ಬಟ್ಟೆಗಳು ಈ ಥರ ಪಿನ್ ಮಾಡಿ ಇಟ್ಕೊಂಡು ಸರ್ಕಲ್ ಥರ ಕಟ್ ಮಾಡ್ಕೊಳ್ಳಿ.
ನೋಡಿ ಸರ್ಕಲ್ ಥರ ಕಟ್ ಮಾಡ್ಕೊಂಡಿರೋದನ್ನ ಒಂದೊಂದೇ ಪೀಸ್ನ ನೀಟಾಗಿ ಜಿಗ್ಜಾಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಂಟರ್ಲಾಕ್ ಮಾಡಿಕೊಂಡು ಇದು ಜಿಗ್ಜಾಗ್ ಮಾಡಿಕೊಂಡು ಪ್ರತಿಯೊಂದು ರೌಂಡ್ ಶೇಪ್ನು ಈ ಥರ ಜಿಗ್ಜಾಗ್ ಮಾಡ್ಕೋಬೇಕು. ನೋಡಿ ಈ ಥರ ನೆಕ್ಕಿಗೆ ನಾನು ಪೀಸು ಕ್ರಾಸಾಗಿ ಅಟ್ಯಾಚ್ ಮಾಡಿಕೊಂಡು ಡಾಟ್ ಹಿಡಿದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ನಾನು ಸರ್ಕಲ್ ಮಾಡಿದ್ದನ್ನ ಈ ಕಡೆ ನೋಡಿ ಈ ಥರ ಹಿಂಗೆ ಮಾಡ್ಕೊಂಡು ಉದ್ದಕ್ಕೂ 4-5 ಈ ಥರ ಸ್ಟಿಚ್ ಮಾಡಿದ್ದೀನಿ. ಸೈಡಲ್ಲಿ ಸೆಂಟ್ರಲ್ಲಿ ಫ್ಲವರ್ ಥರನೂ ಹಾಗೆ ಇದು ಮಾಡಿದ್ದೀನಿ. ಒಂದು ಸರ್ಕಲ್ ರೌಂಡ್ ಮಾಡಿಕೊಂಡು ನೋಡಿ ಈ ಥರ ಹಿಂಗಿಟ್ಟು ಸರ್ಕಲ್ ಮಾಡ್ಕೊಂಡಿದ್ದೀನಿ. ನೆಕ್ಗೆ ಫ್ರಿಲ್ ಕೊಟ್ಕೊಂಡಿದ್ದೀನಿ. ಇವಾಗ ಸ್ಲೀವೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಈಗ ಸ್ಲೀವ್ ಮೇಲೆ ಆ ಸರ್ಕಲ್ ಥರ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಹೆಂಗೆ ಅಟ್ಯಾಚ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಈ ಥರ 4 ಫೋಲ್ಡ್ ಮಾಡಿಕೊಂಡು ಹಿಂಗೆ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು ಒಂದೊಂದೇ. ಈಗ ಸರ್ಕಲ್ ತೊಗೊಳ್ಳಿ 4 ಫೋಲ್ಡ್ ಮಾಡಿ ಈ ಥರ ಹೀಗೆ ಒಂದ್ರ ಪಕ್ಕ 2 ಇಂಚು ಗ್ಯಾಪಲ್ಲಿ ಗ್ಯಾಪ್ ಬಿಟ್ಟು ಅಟ್ಯಾಚ್ ಮಾಡಿ. ನನಗೆ ಒಟ್ಟು ಇದು 30, ಈ ಕಡೆ 25, 22, ಈಗ 23, ಆ ಕಡೆ ಸ್ಲೀವ್ಗೆ 23, ಒಟ್ಟು 53 ಬೇಕಾಯಿತು ಪೀಸ್ಗಳು ನನಗೆ. ಇನ್ನೂ ಸ್ವಲ್ಪ ಸ್ಲೀವ್ ಉದ್ದ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಸರ್ಕಲ್ ಮಾಡಿಕೊಂಡು ಹೀಗೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಸರ್ಕಲ್ನ ಈಗ ಫೋಲ್ಡ್ ಮಾಡಿಕೊಂಡು ಈ ಥರ ಹಿಂಗೆ ಫುಲ್ ಸ್ಲೀವ್ ಒಂದು ಲೈನ್ ಫುಲ್ ಹಿಂಗೆ 2 ಇಂಚು ಗ್ಯಾಪ್ ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಫಸ್ಟ್ ಲೈನ್ ಆಯಿತು. ಈಗ ಸೆಕೆಂಡ್ ಲೈನು ನೋಡಿ ಈ ಥರ ಕಾಣುತ್ತೆ. ಈಗ ಸೆಕೆಂಡ್ ಲೈನು ಮತ್ತೆ 6 ಪೀಸ್ ಕೊಡ್ತಾಯಿದ್ದೀನಿ ಸೆಂಟ್ರಲ್ಲಿ ಮಾತ್ರ. ಈ ಕಡೆಯೂ ಅದೇ ಥರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ 2ನೇ ಲೈನು ಹೀಗೆ ಸೆಂಟ್ರಲ್ಲಿ ಇದು ಮಾಡ್ತಿದ್ದೀನಿ. ಹಾಗೆ 1.5 ಇಂಚು ಗ್ಯಾಪಲ್ಲಿ ಪಕ್ಕನೇ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಈ ಥರ 4 ಫೋಲ್ಡ್ ಮಾಡಿಕೊಂಡು ನೋಡಿ ಫಿನಿಶ್ ಆದಮೇಲೆ ನನ್ನದು ಲಾಂಗ್ ಗೌನು ಈ ಥರ ಕಾಣುತ್ತೆ. ಫ್ರಂಟ್ ಈ ಥರ ಕಾಣುತ್ತೆ. ಮಧ್ಯೆ ಬೀಡ್ಸ್ ಅಟ್ಯಾಚ್ ಮಾಡಿದ್ದೀನಿ. ಪಂಚಿಂಗ್ ಮಿಷಿನಲ್ಲಿ ಮಾಡಿದ್ದೀನಿ, ಬೀಡ್ಸ್ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಕೊನೆಯಲ್ಲಿ ಫೈನಲಲ್ಲಿ ಫಿನಿಶಿಂಗ್ ಈ ಥರ ಬರುತ್ತೆ. ಒಟ್ಟು ನನಗೆ ನೆಟ್ ಬಂದು 12 ಮೀಟ್ರ್ ಆಯಿತು. ಒಳಗಡೆ ಟಿಶ್ಯೂದು ಕ್ಲಾತ್ ಹಾಕಿದ್ದೀನಿ. ಟಿಶ್ಯೂಗೆ ಬಂದು ನನಗೆ ಒಟ್ಟು ಟೋಟಲ್ 10 ಮೀಟ್ರ್ ಆಯಿತು. 10 ಮೀಟ್ರು ಟಿಶ್ಯೂ, ಲೈನಿಂಗು 3 ಮೀಟ್ರು, ಒಳಗಡೆ ಸ್ಯಾಟಿನು ಲೈನಿಂಗ್ 3 ಮೀಟ್ರ್ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್